ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತ ನಮ್ಮೂರೊಳಗೆ ಹೊಸ ನೂತನ ರಥ ಮಾಡಿರೋದ್ರಿಂದ ರಥೋತ್ಸವ ನಡೆಯತೈತಿ. ಅದ್ರ ಪ್ರಯುಕ್ತ ಒಂದು ಕಾರ್ಯಕ್ರಮಗಳನ್ನ ಯೋಜನೆ ಮಾಡಲಾಗಿದೆ. 50ನೇ ವರ್ಷದ ರಥೋತ್ಸವ ಇದು. ನಮ್ಮೂರಿನ ಶ್ರೀ ಉಮಾಪತಿ ಶಿವಾಚಾರ್ಯರ 50ನೇ ವರ್ಷದ ರಥೋತ್ಸವ. ಅದರೊಳಗೆ 50ನೇ ವರ್ಷದ ರಥೋತ್ಸವದ ನಿಮಿತ್ತ ನೂತನ ರಥೋತ್ಸವವನ್ನು ನಿರ್ಮಿಸಲಾಗಿದೆ. ಆ ನೂತನ ರಥದ ಏನ್ ತಂದಾರಲ್ಲ ಅದ್ರ ಪ್ರಯುಕ್ತ ಕಾರ್ಯಕ್ರಮಗಳನ್ನ ಈ 5 ದಿನಗಳು 6ನೇ ತಾರೀಕಿಂದ 10ನೇ ತಾರೀಕಿನವರೆಗೂ ನಮ್ಮ ಸುಡಿ ಗ್ರಾಮದಲ್ಲಿ ಆಯೋಜನೆ ಮಾಡಲಾಗಿದೆ. ಸೊ ಎಲ್ಲರೂ ಬಂದೇವು ನಾವು. ಸೊ ಸಮ್ಮರ್ ಇರೋದ್ರಿಂದ ಎಲ್ಲರೂ ಬಂದೇವಿ. ವೆಕೇಶನ್ಗೆ ಎಲ್ಲರೂ ಬಂದಿರ್ತಾರೆ. ಸೊ ಕಾರ್ಯಕ್ರಮ ಇರೋದ್ರಿಂದ ಎಲ್ಲಾರನ್ನೂ ಕರೆಸ್ಬೇಕು ಅಂತ ಹೇಳಿದ್ರು. ನಾವು ಎಲ್ಲರೂ ಬಂದೇವಿ. ನಮ್ಮ ದೊಡ್ಡ ಅಕ್ಕ ಮಿಸ್ ಆಗ್ಯಾಳ, ನಮ್ಮಣ್ಣ ಎರಡಣ್ಣ ಮಿಸ್ ಆಗ್ಯಾನ. ಸೊ ನಮಗೆಲ್ಲರೂ ರೆಡಿ ಆಗಿ ಹೊಂಟೇವಿ ಕಾರ್ಯಕ್ರಮಕ್ಕೆ. ನಿನ್ನೆ ಹೋಗೋಕ್ಕಾಗಿರ್ಲಿಲ್ಲ, ನಮ್ಗೆ ಸ್ವಲ್ಪ ಕೆಲಸ ಇದ್ವು. ಹಾಗಾಗಿ ಇವತ್ತು 2ನೇ ದಿನ ಹೊಂಟೇವಿ. ಗುರುವಾರ 7ನೇ ತಾರೀಕು ಇವತ್ತು ಹೊಂಟೇವಿ ನಾವು. ಎಲ್ಲರ ತಯಾರಾಗಿ ನಮ್ಮ ಚಿನ್ನನ ನಮ್ಮ ಅಜ್ಜಿನ ಬಿಟ್ಟು ಹೊಂಟೇವಿ, ನಮ್ಮ ಮಮ್ಮಿನ ಬಿಟ್ಟು ಹೊಂಟೇವಿ. ನಮ್ಮ ಅಕ್ಕರೆಲ್ಲ ತಯಾರಾಗ್ಯಾರ ನೋಡ್ರಿ. ಇಲ್ಕಲ್ ಸೀರೆ ಮಾತಾಡ್ಕೊಂಡಿದ್ವಿ. ಇಲ್ಕಲ್ ಸೀರೆಗೆ ನನಗೆ ಕುಬುಸಿರ್ಲಿಲ್ಲ, ನಾ ಕುಬ್ಸ ತಂದಿಲ್ಲ. ಹಾಗಾಗಿ ಇವತ್ತು ನಾನು ಇಲ್ಕಲ್ ಸೀರೆ ಹಾಕೊಳಕತ್ತಿಲ್ಲ. ಬರ್ರಿ ಹೋಗೋಣಂತ. ಈಗ ತಯಾರಾಗಿ ಎಲ್ಲರೂ ಹೊಂಟೇವಿ ನಾವು. ಮನೆಯಿಂದ ಹೊರಗೆ ಬಂದ್ರೆ ಸಾಕಾಗೈತೆ ಅವ್ರಿಗೆ. ನಮ್ಮ ಮನೆಯವ್ರಿಗೆ ತಪ್ಪಿಸ್ಕೊಂಡು ಹೋಗುದ ಅವ್ರನ್ನ ಹಿಡ್ಕೊಂಡು ಸಾಕಾಗೈತೆ ನಮಗೆ. ಇಲ್ಲೊಂದು ಗೊಂಬಿ ಸ್ಟಾಲ್ ಹಾಕ್ಯಾರ ನೋಡ್ರಿ. ಇವರೆಲ್ಲ ನುಲ್ವಿಯವ್ರಂತ. ಎಷ್ಟು ಚಂದ ಮಾಡ್ಯಾರ ನೋಡ್ರಿ ಗೊಂಬಿ ಎಲ್ಲ. ಹೆಣ್ಮಗಳು ರೊಟ್ಟಿ ಬಡಿಯೋದಂತ, ಅಕ್ಕಿ ಹಸ್ ಮಾಡೋದಂತ, ಬೀಸೋದಂತ, ಗೋವಿನ ಕರ, ಒಂದೊಂದ ಎತ್ತು, ಆಕಳ ಮೂರ್ತಿ ಎಲ್ಲ ಚಂದದವು ಗೊಂಬಿ. ನೋಡಕ ಖುಷಿ ಅನಿಸ್ತೈತಿ ಇವನ್ನೆಲ್ಲ. ಇವತ್ತಿನ ಕಾರ್ಯಕ್ರಮ ಬಂದು ರೈತರಿಗೆ ಕೃಷಿಯ ಬಗ್ಗೆ ಮಾಹಿತಿಯನ್ನ ತಿಳಿಸುವಂತದ್ದು. ನಮ್ಮ ಯುವ ಜನರಿಗೆ ಒಂದೇ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಿರಿಯರು ಏನಾರ ಹೊಲ ಬಿಟ್ಟು ಹೋಗ್ಯಾರಂದ್ರ 1 ಎಕರೆ ಆದ್ರೂ ಪರವಾಗಿಲ್ಲ. ಶಾರ್ಟ್ ಟರ್ಮ್ ಇನ್ಕಮ್, ಮಿಡ್ ಟರ್ಮ್ ಇನ್ಕಮ್, ಲಾಂಗ್ ಟರ್ಮ್ ಇನ್ಕಮ್, ಕೃಷಿ, ತೋಟಗಾರಿಕೆ, ಅರಣ್ಯ ಕೃಷಿ, ಪಶು ಸಂಗೋಪನೆಯ ಜೊತೆ ನೀವೇನಾರ ಕೆಲಸ ಮಾಡಿದ್ರಂದ್ರ ನಾ ಬರೆದು ಕೊಡ್ತೀನಿ. 12ರಿಂದ 15 ವರ್ಷಕ್ಕೆ ನೀವು ಕೋಟಿ ನೋಡ್ಬೋದು. ಯಾಕಂದ್ರೆ ನೀವು ಹೆಂಡತಿ ಮಕ್ಕಳಿಗೆ ಕರ್ಕೊಂಡು ನೀವು ಎಲ್ಲೇ ಮೆಟ್ರೋಸ್ ಒಳಗೆ ಹೋಗ್ರಿ, ನೀವು ಬ್ಯಾಂಗ್ಳೂರ್ ಹೋಗ್ರಿ, ಪೂನಾ ಹೋಗ್ರಿ, ಬಾಂಬೆ ಹೋಗ್ರಿ, ಅಲ್ಲಿ ನಿಮ್ ಹೆಂಡತಿ ಮಕ್ಕಳ ಖರ್ಚು ತೆಗೆದು ವಾಪಸ್ ನೀವು ಊರಿಗೆ ಬಂದಾಗ ನಿಮ್ ಕೈಯಾಗ 50 ಲಕ್ಷ ರೂಪಾಯಿ ಇರುವುದಿಲ್ಲ. ಅದ ನಿಮ್ ಹಿರಿಯರ ಹೊಲದೊಳಗೆ ನೀವು ಬರೀ 12ರಿಂದ 15 ವರ್ಷ ದುಡಿದ್ರಂದ್ರ ನಾ ಬರೆದು ಕೊಡ್ತೀನಿ ಎಕರೆಗೆ 5 ಕೋಟಿ ನೋಡ್ತೀನಿ. ಅಂತ ಒಂದು ವ್ಯವಸ್ಥೆ ನಮ್ಮ ಯುವ ಜನರು ಮಾಡಬೇಕು. ಯಾಕಂದ್ರೆ ಮೊದ್ಲಿನ ಮಂದಿ ಸುಳ್ಳ ಹೇಳಿಲ್ಲ. ನೇಗಿಲ ಕುಲದೊಳಗಡಗಿದೆ ಕರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ. ಧರ್ಮ ಮತ್ತು ಕರ್ಮ ಯಾರ್ದಾದ್ರ ಮೇಲೆ ನಿಂತಾವಂದ್ರ ಅದು ರೈತರ ಮೇಲೆ ನಿಂತದ. ಯಾಕಂದ್ರೆ ಒಂದು ಇಂಜಿನಿಯರ್ ಸ್ಟ್ರೈಕ್ ಮಾಡಿದ್ರು ಜಗತ್ತ ನಡೀತದ, ಒಂದು ಡಾಕ್ಟರ್ ಸ್ಟ್ರೈಕ್ ಮಾಡಿದ್ರು ಜಗತ್ತ ನಡೀತದ. ಅನ್ನದಾತ ಹಿಂಗಾರಿ ಮುಂಗಾರಿ ಒಂದ ಬೆಳಿಲಿಲ್ಲ ಅಂದ್ರ ಜಗತ್ ಅಳ್ಳಾಡ್ ಹೋಗ್ತದ. ಯಾಕಂದ್ರ ಇವತ್ತು ಬಂಗಾರ 1,50,000 ರೂಪಾಯಿ ತೊಲಿ ಆಗ್ಯದ. ಬಹಳಷ್ಟು ಮಂದಿ ಹೆಣ್ಮಕ್ಳು ಬಂದಿರಿ, ನಿಮ್ಮನ್ನ 10 ದಿವಸ ಉಪವಾಸ ಇಟ್ಟು ಒಂದ್ ಕಡೆ 20 ತೊಲಿ ಬಂಗಾರ ಇಟ್ಟು ಒಂದ್ ಕಡೆ ಅನ್ನ ಸಾರು ಇಟ್ರಿ, ಏನ್ ತಿಂತೀರಿ ಖರೆ ಹೇಳ್ಬಿಡ್ರಿ. ಯಾಕಂದ್ರೆ 8 ದಿನ ಉಪವಾಸ ಇಟ್ರೆ ಕಣ್ಣ ಕಾಣೋದಿಲ್ಲ, ನಿಮಗ್ ಚಕ್ರ ಬರ್ತಿರ್ತದ. ಮೊದ್ಲು ಅನ್ನ ಸಾರು ಕೊಡ್ರಿ, ಆಮೇಲೆ ಬಂಗಾರ ತಗೊಂತೀವಿ ಅಂತ ಹೇಳ್ತೀರಿ. ಅದಕ್ಕೆ ಈ ಜಗತ್ತೊಳಗ ಯಾವ್ದು ಸಾಕಂತೀರಿ ಅದು ಉಳಿತದ, ಯಾವ್ದು ಬೇಕಂತೀರಿ ಅದು ಅಳಿತದ. ಗುರುಗಳು ನನಗೆ ಇಲ್ಲಿ ಕರೆದು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಗುರುಗಳು. ಕವಿತಾ ಮಿಶ್ರಾ ಅವರು ಎಷ್ಟು ಚಂದ ಮಾತಾಡಿದ್ರಲ್ರಿ. ನಮ್ಗೆ ಅವ್ರ ಮಾತು ಕೇಳ್ಬೇಕಂತ ಭಾಳ ಇಷ್ಟ. ನಾವು ಯೂಟ್ಯೂಬ್ನಾಗ ಅಲ್ಲಿಲ್ಲೂ ಅವ್ರ ವಿಡಿಯೋಗಳನ್ನ ನೋಡ್ತಿರ್ತೀವಿ. ಪ್ರತಿದಿನನೂ ಬೇರೆ ಬೇರೆ ಅತಿಥಿಗಳು ಬೇರೆ ಬೇರೆ ವಿಷಯಗಳ ಕುರಿತು ಮಾಹಿತಿಯನ್ನ ಕೊಡ್ತಾರೆ. ಸ್ಟೇಜ್ ಪ್ರೋಗ್ರಾಮ್ ನಡೆದಿತ್ತು. ಹಂಗ ನನ್ನ ಫ್ರೆಂಡ್ಸ್ ಹುಡ್ಕಾಕತ್ತಿತ್ತು. ಯಾರು ಬಂದಿಲ್ಲ ನೋಡ್ರಿ. ನನ್ನ ಫ್ರೆಂಡ್ಸ್ ಒಂದು ಮೆಸೇಜ್ ಹಾಕಿಲ್ಲ, ಕಾಲ್ ಹಾಕಿಲ್ಲ. ಆದ್ರೆ ನಾನು ಯಾವಾಗಲೂ ಹೇಳ್ತೇನೆ, ನೀವು ಮಠದಲ್ಲಿ ಅಂದ್ರೆ ಮಠ ಅಂದ್ರೆ ನಮಗೆಲ್ಲ ತವ್ರ ಮನೆ. ನಿಮ್ಮ ತವ್ರ ಮನೆ ಇಲ್ಲ, ತಂದೆ ತಾಯಿ ಇಲ್ಲ ಅಂತ ಯಾವ ತಾಯಿ ಅಂದ್ರೂ ಕಣ್ಣೀರು ಹಾಕೋದ್ ಬೇಡ. ಶ್ರೀಮಠ ನಿಮಗೆ ತವ್ರ ಮನೆ ಅಂತ ಹೇಳಿದ ನಮ್ಮ ಮಾತು ಆ ಸಂದರ್ಭದಲ್ಲಿ ನೆನಪಿಗೆ ಬಂತು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದಾನೆ. ಇವತ್ತಿನ ಕಾರ್ಯಕ್ರಮ ಇಲ್ಲಿ ಮುಗಿತು. ಮಹಾಪ್ರಸಾದ್ ತಗೊಂಡು ನಾವೀಗ ಮನೆಗೆ ಹೋಗ್ತೇವೆ. ಇನ್ನು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಲೈಕ್, ಶೇರ್, ಕಮೆಂಟ್ ಮಾಡ್ರಿ. ವಿಡಿಯೋ ಇಷ್ಟ ಆದ್ರ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಶುಕ್ರವಾರ ನಮ್ಮೂರೊಳಗೆ ಜುಕ್ತಿ ಹಿರೇಮಠದ ನೂತನ ರಥೋತ್ಸವ ಲೋಕಾರ್ಪಣೆ ನಿಮಿತ್ತ 5 ದಿನಗಳ ಕಾರ್ಯಕ್ರಮಗಳಿದ್ದು, 1ನೇ ದಿನ ಹೋಗಿಲ್ಲ, ನಾನು ಸ್ವಲ್ಪ ಬ್ಯುಸಿ ಇದ್ದೆ. ಸೊ 2ನೇ ದಿನ ಹೋಗಿದ್ವಿ, ಸ್ವಲ್ಪ ಕೂತ್ ಬಂದ್ವಿ. ನೆಕ್ಸ್ಟ್ ಇವತ್ತು 3ನೇ ದಿನ 5,000 ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮಕ್ಕೆ ಹೊಂಟೇವಿ. ಈಗ 9:00 ತಯಾರಾಗೇನಿ. 9ಕ್ಕೆ ರೆಡಿ ಆಗಿ ಕೂತೀನಿ ನಾನು. 9:30 ಆತ ತಯಾರಾಗುತ್ತಲ್ಲ ಅಂದ್ರೆ. ಸೊ ಈಗ ಆಲ್ರೆಡಿ 9:10 ಆಗಕ್ ಬಂತೆ. ಎಲ್ಲಾರು ರೆಡಿ ಆಗಕತ್ತಾರ. ಅರ್ಧ ಜನ ರೆಡಿ ಆಗಿಲ್ಲ ಇನ್ನ. ಸೊ ಎಲ್ಲಾರು ರೆಡಿ ಆದ ತಕ್ಷಣ ಹಿಂಗ್ ಹೋಗ್ಬಿಡ್ತೀವಿ ನಾವು. ಸೊ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್.
ನಾ ರೆಡಿಗೆ ಏನಂತತೆ ಅಜ್ಜಿ ರ್ಯಾಂಬ ಪಾಪ ಅಜ್ಜಿ ಏನಂತತೆ ತಲೆ ಹಾವು ಮಾಡ್ಕೊಂತಿದೆ ಆ ಅಕ್ಕ ಒಂದ್ ಪಾಕುಡ ಅಡಿಕತ್ತದ ನೀನು ನೀನ್ ಬರಲ್ಲ ಮಗ ಪಾಪ ಹಂಗ ಹಂಗ ಮಾತಾಡ್ತದ ಪಾಪ ಬರಲ್ಲ ಅಂತ ತಮ್ಮಗ ರಮನ ತಯಾರಾಗ್ರಿ ಜಲ್ದಿ ಜಲ್ದಿ ಮಾಡ್ರಿ ಅಂತ ಹೇಳಿ ಇವ್ರಿಗೆ ಬೆನ್ ಹತ್ತೇನಿ ಎಷ್ಟು ಸ್ಲೋ ಮಾಡಾತಾರ ನೋಡ್ರಿ ಒಟ್ಟ ಫಾಸ್ಟ್ ಇಲ್ಲ ಹೆಣ್ಮಕ್ಳು ಏನ್ ಮಾಡಾತಿರಿ ನೀವ್ ಅಮ್ಮಗ ಟಿಫನ್ ಮಾಡಾತೇನೆ 10ವರೆಗೆ ಸೂಸ್ಲಾ ಚುಮರಿ ಸೂಸ್ಲಾ ತಿನ್ನತ್ತೇನೆ ಅವರೆಲ್ಲ ರೆಡಿ ಆಗುತ್ತಾನ ಅಂದ್ರೆ ನನ್ನ ನಾಷ್ಟ ಆಗಿರುತ್ತೆ ಪಟ ನಾಷ್ಟ ಮಾಡ್ಕೊತಾರೆ ಅವರೆಲ್ಲ ರೆಡಿ ಆದ್ರಿ ಈಗ ಏನಿದ್ರು ಟಿಫನ್ ಮಾಡದೈತೆ ಹೋಗುದು ತಯಾರಾಗಕ್ ನಾಯಕ್ ಅಂತ ಹೇಳಕತ್ತಾಳ ಆದ್ರ ಅವ್ರ ಅಕ್ಕ ಬೇಕಂತ ಆಕಿಗೆ ಅವ್ರ ಅಕ್ಕ ತಯಾರಾಗಿ ಹೋಗ್ಬಿಟ್ಟಾಳ ಇನ್ನ 2 ತಾಸು ನಾನು ರೆಡಿ ಕುಂತಿ 11:30 ಆಯ್ತು ಈಗ ಹೊಂಟೇವ್ ನಾವು ಫೈನಲ್ ಆಗಿ ಎಲ್ಲಾರು ಈಗ ಹೇಳಕತ್ತಾರ ಹೋಗ್ತಾರೆ ಚಪ್ಪಲ್ ನೋಡ್ರಿ ಇಲ್ಲಿ ಜಾತ್ರೆ ವೈಬ್ ಅಂತಾರೆ ಇದಕ್ಕೆ ಎಲ್ಲಾರು ಈಗ ಕಾರ್ಯಕ್ರಮ ನಡೆಯೋ ಜಗದಲ್ಲಿ ಹೊಂಟ್ರ ಅದ್ರಾಗ ಇವತ್ತು ಉಡಿ ತುಂಬೋ ಕಾರ್ಯಕ್ರಮ ಆಗಿರೋದ್ರಿಂದ ಹೆಚ್ಚಾಗಿ ಹೆಣ್ಮಕ್ಳ ಕಾಣಿಸ್ತಾರ ನಿಮ್ಗೆ ಎಲ್ಲಾ ಕಡೆ ಸೊ ನಾವೆಲ್ಲರೂ ಈಗ ಬರ್ರಿ ಊರಾಗಿಂದ ಕಾರ್ಯಕ್ರಮ ನಡೆಯೋಕೆ ಬಿಸಿಲು ಭಾಳ ಇರೋದ್ರಿಂದ ಆಟೋಗಳನ್ನ ಬಿಟ್ಟಾರ ಜನ ಯಾರು ತ್ರಾಸ ಮಾಡ್ಕೋಬೇಡ್ರಿ ಆರಾಮಾಗಿ ಬರಲಿ ಅಂತ ಹೇಳಿ ಎಲ್ಲ ವ್ಯವಸ್ಥೆ ಮಾಡ್ಯಾರ ವಯಸ್ಸಾದವರಿಗೆ ಮಕ್ಳು ಮರಿ ಇರೋರಿಗೆ ಯಾರಿಗೂ ತ್ರಾಸ ಆಗ್ಬಾರ್ದು ಅಂತ ಹೇಳಿ ಆಟೋಗಳನ್ನ ಬಿಡಿಸ್ಯಾರ ಮಠದಿಂದ ಮನೆಯೊಳಗೆ ಯಾರು ಅಡ್ಗೆ ಮಾಡ್ಕೋತ ಕುಂದರ್ಬಾರ್ದು ಅಂತ ಹೇಳಿ ಬೆಳಿಗ್ಗೆ ನಾಷ್ಟ ಮಧ್ಯಾಹ್ನದ ಊಟ ರಾತ್ರಿ ಊಟ ಎಲ್ಲ ಪ್ರಸಾದ ಐತ್ ನೋಡ್ರಿ ಎಲ್ಲ ಮಠದಿಂದ ಪ್ರಸಾದ ಮಾಡ್ಯಾರ ಯಾರೂ ಕಾರ್ಯಕ್ರಮಗಳನ್ನ ಮಿಸ್ ಮಾಡ್ಕೋಬಾರ್ದು ಅಂತ ಹೇಳಿ 1000 ವರ್ಷಗಳ ಇತಿಹಾಸವನ್ನ ಹೊಂದಿರುವಂತ ಸಂತಿ ನಮ್ಮೂರೊಳಗೆ ನಡೀತೈತಿ ಇದು ನಮ್ಮೂರ್ ಬಜಾರ ನಮ್ಮೂರ್ ಸಂತಿ ಬಗ್ಗೆ ಸ್ಪೆಷಲ್ ಆಗಿ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಟಾಗ್ರಾಮ್ ಒಳಗೆ ಫಾಲೋ ಮಾಡ್ರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಸೂಡಿಯವರು ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಿನ್ನೆಂತೂ ನನ್ನ ಫ್ರೆಂಡ್ಸ್ ಯಾರೂ ಸಿಕ್ಕಿರ್ಲಿಲ್ಲ ಅಂತ ಹೇಳಿ ಎಲ್ಲರಿಗೂ ಮೆಸೇಜ್ ಹಾಕಿದ್ದೆ ಎಲ್ಲರೂ ನಾಳೆ ಬರ್ತಾರಂತ ಇವತ್ತು ಬರ್ತಾರಂತ ನಿನ್ನೆ ವಿದ್ಯಾ ಒಬ್ಬಕ್ಕೆ ಸಿಕ್ಕಿದ್ಲು ಇವತ್ತು ಯಾರೆಲ್ಲ ಸಿಗ್ತಾರ ನೋಡ್ಬೇಕು ಊರ್ ಜಾತ್ರೆಗ ಎಲ್ಲರೂ ಫ್ರೆಂಡ್ಸ್ ಸಿಗೋದು ಯಾಕಂದ್ರೆ ಯಾರೂ ಮಿಸ್ ಮಾಡಂಗಿಲ್ಲ ಊರಿಗೆ ಬಂದಿರ್ತಾರ ಇದೇ ನೋಡ್ರಿ ಕಾರ್ಯಕ್ರಮ ನಡೆಯುವಂಥ ಜಾಗ ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಆಗಿರೋದ್ರಿಂದ ದೊಡ್ಡ ಪ್ರಮಾಣದ ಸ್ಟೇಜ್ ಹಾಕ್ಯಾರ ಮುಂಜಾನೆ 9ಕ್ಕೆ ಕಣ್ ತೆಗಿಯಕ್ ಹಂಗಿಲ್ಲ ಅಷ್ಟು ಬಿಸಿಲು ಇರ್ತೈತಿ ಇನ್ನು ಈಗ 11 ಗಂಟೆ ಕೇಳಿರ ಜಗ್ಗು ಬಿಸಿಲು ಐತಿ ಇಲ್ಲಿ ನೋಡ್ರಿ ಯಾರು ಬಂದಾರ ನನ್ನ ಫ್ರೆಂಡ್ ಮಧು ನಾವು ಚೈಲ್ಡ್ಹುಡ್ ಫ್ರೆಂಡ್ಸ್ ಇನ್ನೂ ಯಾರೂ ಬಂದಿಲ್ಲ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ನಿನ್ನೆ ನಾನು ವಿದ್ಯೆ ಇಬ್ಬರ ಸಿಕ್ಕಿದ್ವಿ ಬಂದವರ ಫ್ಯಾಮಿಲಿಯವ್ರನ್ನೆಲ್ಲ ಬಿಟ್ಟು ನಾವು ಫ್ರೆಂಡ್ಸ್ ಸೆಟ್ಲ್ ಆಗಿಬಿಟ್ವಿ ಒಂದು ಕಡೆ ವೇದಿಕೆ ಕಾರ್ಯಕ್ರಮ ಈಗ ಶುರು ಆಗಕತ್ತೈತಿ ನಾವು ಕರೆಕ್ಟ್ ಟೈಮಿಗೆ ಬಂದೇವಿ ಪ್ರತಿ ಮನೆಯವರು ತಮ್ಮ ಮನೆ ಹೆಣ್ಮಕ್ಳನ್ನ ಕರೆಸಲೇಬೇಕು ಈ ಸಲ ಜಾತ್ರೆಗೆ ಅಂತ ಅಜ್ಜಾರ ಅಪ್ಪಣೆ ಕೊಟ್ಟಿದ್ರಂತ ಅಜ್ಜಿ ಮುತ್ತಜ್ಜಿ ಆದಂತ ಮನೆ ಹೆಣ್ಮಕ್ಳು ಎಲ್ಲರೂ ಬಂದಾರ್ರಿ ಇದೊಂದು ಸಮಯ ನೋಡ್ರಿ ಎಲ್ಲರೂ ಖುಷಿಯಾಗಿರಕ್ಕೆ ನಾನು ಬಾಜು ಕುಂತಾಳಲ್ರಿ ನಡಕ್ಕೆ ಆಕಿನ ವಿದ್ಯೆ ನೋಡ್ರಿ ನಿನ್ನೆ ನಾವ ಇಬ್ರು ಇದ್ದಿದ್ದು ನಾ ಸಣ್ಣಕ್ಕಿದ್ದಾಗಿದ್ದ ಇವ್ರನ್ನ ಟಿವ್ಯಾಗ ನೋಡ್ತಿದ್ದೆ ಇವ್ರ ಮಾತುಗಳನ್ನ ಕೇಳಿಸ್ಕೊತಿದ್ದೆ ಇವತ್ತು ಇವ್ರನ್ನ ಕಣ್ಣಾರೆ ನೋಡಕತ್ತೀನಿ ಆರ್ತಿ ಅವರು ಅವಾಗ ಹೆಂಗಿದ್ರು ಈಗೂ ಹಂಗದಾರ ನೋಡ್ರಿ ಹಂಗ ಚಂದ ಮಾತಾಡ್ತಾರ ಸ್ಟೇಜ್ ಪ್ರೋಗ್ರಾಮ್ ಅದ್ರ ಪಡಿಗೆ ಅದ್ರ ನಡಿತೈತಿ ನಾವು ಇಲ್ಲೇ ಭಾಳ ದಿನಕ್ಕೆ ಸೇರಿರ್ತೀವಿ ಫ್ರೆಂಡ್ಸ್ ಆಗಿತ್ತು ರಿಲೇಟಿವ್ಸ್ ಆಯ್ತು ಪರಿಚಯದವರು ಭೇಟಿ ಆದ್ರಂದ್ರೆ ಅವ್ರನ್ನ ಮಾತಾಡ್ಸೋದಾತು ಮಾತುಕತೆ ಎಷ್ಟಿರ್ತೈತಿ ನಾವು ಗೆಳತಿಯರು ಭಾಳ ವರ್ಷದ ಮೇಲೆ ಸಿಕ್ಕೇವಿ ಭಾಳ ಐತಿ ನಮ್ಮ ಹತ್ರ ಮಾತಾಡೋದು ನಾವು ಫೋನ್ ಕಾಲ್ ಮೆಸೇಜ್ ಅಂತೆಲ್ಲ ಇರಂಗಿಲ್ರಿ ನಾವು ಏನಿದ್ರು ಡೈರೆಕ್ಟ್ ಆಗಿ ಸಿಕ್ಕಾಗ ತಾಸ್ ಗಟ್ಲೆ ದಿನಗಟ್ಲೆ ಮಾತಾಡೋರು ಮತ್ತೆ ಯಾರು ಬಂದಾರ ಅಂತ ಹುಡುಕಿದ್ವಿ ಕವಿ ಮುಂದೆ ಕುಂತ್ಬಿಟ್ಟಾಳಂತ ಈಗ ಎದ್ದು ಬರಕ್ಕಾಗಲ್ಲ ಈಗಿನೂ ನೋಡ್ರಿ ನಮ್ಮ ಕ್ಲಾಸ್ಮೇಟ್ ವಿಜಯಲಕ್ಷ್ಮಿ ಅಂತ ಹೇಳಿ ನಮ್ಮ ಬ್ಯಾಚ್ನಾಗ ಎಲ್ಲಾರ್ದು ಮದುವೆ ಆಗೈತೆ ನೋಡ್ರಿ ಏನಿಲ್ಲ ಅಂದ್ರೂ ಇಬ್ಬಿಬ್ರು ಮಕ್ಳು ಅದಾರ ಎಲ್ಲಾರ್ಗು ಏನ್ ಮಾತಾಡೋದು ಕ್ಷೇಮ ಸಮಾಚಾರ ಮಕ್ಕಳೆಷ್ಟು ಏನ್ ಮಾಡ್ತಾರ ನಿಮ್ಮ ಮನೆಯವರು ಇಂಥದ ಸ್ಟೇಜ್ ಪ್ರೋಗ್ರಾಮ್ ಅಂದ್ರೆ ಮಕ್ಕಳಿಗೆಲ್ಲ ಬ್ಯಾಸ್ರ ಬರ್ತೈತಿ ವಿಜಯವ ನೋಡ್ರಿ ತನ್ನ ಮಕ್ಕಳಿಗೆ ಅಂತ ಕುಲ್ಫಿ ತರಕ್ ಹೋದಾಕಿ ನಮಗೂ ತಂದು ಕೊಟ್ಲು ಎಷ್ಟು ಖುಷಿ ಅನಿಸ್ತು ಇವಾಗ ಉಡಿ ತುಂಬೋ ಕಾರ್ಯಕ್ರಮ ಎಲ್ಲ ಆತು ಇನ್ನೇನಿದ್ರು ಮನೆ ಕಡೆ ಹೊಂಟೇವಿ ನಾವೀಗ ಪ್ರಸಾದ ತಗೊಂಡು ಮನೆ ಕಡೆ ಹೋಗುವಂಥದ್ದು ನನ್ನ ಫ್ರೆಂಡ್ಸ್ ಇಬ್ರಿಗೂ ಬಾಯ್ ಹೇಳಿದೆ ಈಗ ನಾನು ನಮ್ಮ ಫ್ಯಾಮಿಲಿ ಜೊತೆ ಜಾಯ್ನ್ ಆಗಿ ಪ್ರಸಾದಕ್ಕೆ ಬಂದೇನಿ
ಸೌತಿಕಾಯಿ ಪಲ್ಯ, ಶಿರಾ, ಅನ್ನ ಸಾರು ಏನು ರುಚಿಯಾಗೈತ್ರಿ ಪ್ರಸಾದ. 3 ಹೊತ್ತು ಪ್ರಸಾದ ಕೊಟ್ಟು ನಿಮಗೆ ಕಾರ್ಯಕ್ರಮ ಕಷ್ಟ ಬರ್ರಿ ಅಂತ ಹೇಳಿದ್ರು ಅದಾಗಂಗಿಲ್ಲ. ಯಾಕಂದ್ರೆ ಮನ್ಯಾಗ ಅಡುಗೆ ಮಾಡಿಟ್ಟು ಮುಂಜಾನೆ ನಾಷ್ಟ ಎಲ್ಲ ಮಾಡ್ಕೊಂಡ ಬರ್ತೀವಿ. ಮನ್ಯಾಗ ಮಕ್ಕಳು ಮರಿ ಇರ್ತಾವೆ, ಇಲ್ಲಿ ಊಟ ಮಾಡ್ಲಾರ್ದಕ್ಕೆ ಮನೆಗೆ ಹೋಗಿ ತಿನ್ನಿಸ್ಬೇಕಾಗಿರುತ್ತೆ. ಮತ್ತೆ ಅಡುಗೆ ಮಾಡ್ಕೊಂತ ಕುಂದ್ರಾಕಾಗಲ್ಲ, ಅಡುಗೆ ಮಾಡಿಟ್ಟ ಬಂದೇವಿ ಕಾರ್ಯಕ್ರಮಕ್ಕೆ. ಪ್ರಸಾದ ತೊಗೊಂಡು ಮನೆಗೆ ಹೋಗೋ ಹೊತ್ನಾಗ ಇಲ್ಲಿ ನೋಡ್ರಿ ಕವ್ವಿ ಸಿಕ್ಕಳು. ನಾವೆಲ್ಲ ಯಾವಾಗ ಸಣ್ಣರಿದ್ವಿ ನೋಡ್ರಿ, ಶಾಲೆ ಅಂತ ಯಾವಾಗ ಚಾಲು ಆಗೈತಿ ಅವಾಗಿಂದ ಫ್ರೆಂಡ್ಸ್ ನಾವೆಲ್ಲ. ಫ್ರೆಂಡ್ಸಿಗೆಲ್ಲ ಬಾಯ್ ಮಾಡಿ ನಾಳೆ ಮೀಟಿಂಗ್ ಬಗ್ಗೆ ವಾಟ್ಸಪ್ನಾಗ ಚಾಟ್ ಮಾಡೋಣ ಅಂತ ಹೇಳಿ ಮನೆಗೆ ಬಂದ್ವಿ. ನಮ್ಮ ಮನೆ ಮಾಳ್ಗಿಯಿಂದ ಜುಕ್ತಿ ಹಿರೇಮಠ ಈಗ ಜಾತ್ರೆ ನಡೆಯಕತ್ತೈತಲ್ರಿ, ಆ ಮಠದ ಲೈಟಿಂಗ್ ನೋಡ್ರಿ. ಹಂಗೆ ಇದು ತ್ರಿಕೋನಾಕಾರದೊಳಗಿನ ಗೋಪುರ ಕಾಣಿಸ್ತೈತಲ್ಲ, ಅದು ಬಜಾರ್ ಬಸವಣ್ಣನ ಗುಡಿ. ಹೇಗೆ ಅನಿಸ್ತು ಇವತ್ತಿನ ವ್ಲಾಗ್? ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವಿಡಿಯೋದೊಳಗೆ.